Seventh one, fill in the blank using the correct articles. Correct articles na use ಮಾಡಿ fill in ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. What are the articles? Articles are a, an and the. You have to use this according to the situation. Okay, a ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೀವಿ? When there is a word containing consonant. Behind that word we can use a. So it should be indicate single. Okay, singular form ಇದ್ದಾಗ ಯಾವುದೇ ವರ್ಡ್ ಕಾನ್ಸನೆಂಟ್ ಇಂದ ವ್ಯಂಜನದಿಂದ ಶುರುವಾದ್ರೆ ಅದಕ್ಕೆ ಎ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆನ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ವೆನ್ ಡು ವಿ ಯೂಸ್ ಆನ್? ವೆನ್ ದೇರ್ ಈಸ್ ಅ ವರ್ಡ್ ಸ್ಟಾರ್ಟಿಂಗ್ ವಿತ್ ಎ ಇ ಐ ಓ ಯು, ಓವೆಲ್ಸ್, ಎ ಇ ಐ ಓ ಯು, ಈ ಈ ಲೆಟರ್ ಇಂದ ಸ್ಟಾರ್ಟ್ ಆಗೋ ವರ್ಡ್ ಹಿಂದ್ಗಡೆ ಆನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಯೂಶುವಲಿ ದಿಸ್ ಇಂಡಿಕೇಟ್ಸ್ ಎ ಅಂಡ್ ಸಿಂಗ್ಯುಲರ್ ಫಾರ್ಮ್. ಓಕೆ, ದ ಅನ್ನೋದನ್ನೇ ಯಾವಾಗ ಯೂಸ್ ಮಾಡ್ತೀವಿ? ಯಾವಾಗ್ಲೇ ಆದ್ರೂ ಒಂದು ಇನ್ಸ್ಟಿಟ್ಯೂಷನ್ ನೇಮ್ ಅಥವಾ ಯಾವ್ದಾದ್ರು ಮುಖ್ಯವಾದ ವರ್ಡ್ ಹಿಂದ್ಗಡೆ ನಾವು ದ ನ ಯೂಸ್ ಮಾಡ್ತೀವಿ. ಓಕೆನಾ ಮಕ್ಳೇ? ಸೊ ಇದಿಷ್ಟು ಆರ್ಟಿಕಲ್ಸ್ ಬಗ್ಗೆ ಇನ್ಫಾರ್ಮೇಶನ್. ಓಕೆ, ಸೊ ಕೆಲವೊಂದು ನೌನ್ ಹಿಂದ್ಗಡೆ ಅಥವಾ ಬಿಫೋರ್ ಎನಿ ಕೈಂಡ್ ಆಫ್ ನೌನ್ಸ್, specific thing, person, specific noun. Okay, specific thing, person, place or idea when we are talking about, in that case we use the. Okay, example, the sun, the moon, the earth ಅಲ್ವಾ? ಸೊ ಈ ತರ. ಓಕೆ, ಸ್ಪೆಸಿಫಿಕ್ ನೌನ್ ಹಿಂದ್ಗಡೆ ದ ನ ಯೂಸ್ ಮಾಡ್ತೀವಿ. ಸೊ ಇವಾಗ ಆರ್ಟಿಕಲ್ ಬಗ್ಗೆ ತಿಳ್ಕೊಂಡಿದ್ರ, ಎ ಇ ಐ ಓ ಯು ಇದ್ರೆ ಆ ವರ್ಡ್ ಹಿಂದ್ಗಡೆ ಆನ್ ಯೂಸ್ ಮಾಡ್ತೀವಿ. ಅದರ್ವೈಸ್ ಎನಿ ಸಿಂಗ್ಯುಲರ್ ಫಾರ್ಮ್ ವಿ ಯೂಸ್ ಎ. ಓಕೆ, but the is the article used in the special cases like specific nouns or any kind of idea, place or thing we are talking about, then we use the. Okay, now we'll see the questions. First one, this is not dash last time they are going to play. Okay, this is not the last time. Nodi illi importance is given to the time here, the specific, the last time, isn't it? So we are talking about the idea, or we are talking about any event here. Okay, this is not the last time they are going to play. So we are using the article the here. Okay, ಇದು ಇದೇ ಕೊನೆಯ ಬಾರಿ ಅಲ್ಲ ಅವರು ನುಡಿಸ್ತಾ ಇರುವಂತದ್ದು ಅಂತ ಹೇಳ್ತಾ ಇರೋದು. ಓಕೆ, ಸೊ ದ ಸೇಮ್ ಸೆಂಟೆನ್ಸ್ ಈಸ್ ಗಿವನ್ ಇನ್ ಯುವರ್ seventh paragraph of your lesson. Okay, this is given in the 6th paragraph of your lesson. ಇದೇ ಒಂದು ಸೇಮ್ ಸೆಂಟೆನ್ಸ್ ಮಕ್ಕಳೇ ನಿಮ್ಮ 6th paragraph ಅಲ್ಲಿ ಇದೆ ಈ ಲೆಸನ್ ಅಲ್ಲಿ. ಓಕೆನಾ? ಸಾರಿ, ನಾಟ್ ದ 7th, 6th paragraph. ಓಕೆ, next, second one, he would play the sitar and perhaps would be dash great sitarist one day. ಆತ ಒಬ್ಬ ಅದ್ಭುತ ಸಿತಾರ್ ಪ್ಲೇಯರ್ ಆಗ್ತಾನೆ. ಒಬ್ಬ ನೋಡಿ ಸಿಂಗ್ಯುಲರ್ ಇದೆ ಅಲ್ವಾ? he would be a great sitarist one day ಅಂತ ಆಗ್ಬೇಕು. ಸೊ ಜಿ ಅನ್ನೋದು ಕಾನ್ಸನೆಂಟ್. ಓಕೆ, ಇಟ್ಸ್ ನಾಟ್ ವೋವೆಲ್, ಕಾನ್ಸನೆಂಟ್. ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ದ ಸಿಂಗಲ್ ಪರ್ಸನ್. he would be a great sitarist one day. ಸೊ ಸಿಂಗ್ಯುಲರ್ ಇರೋದ್ರಿಂದ ಮತ್ತೆ ಕಾನ್ಸನೆಂಟ್ ಇಂದ ವರ್ಡ್ ಸ್ಟಾರ್ಟ್ ಆಗೋದ್ರಿಂದ ಎ ಅನ್ನೋ ಆರ್ಟಿಕಲ್ ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಫ್ರಮ್ ದ 6th para of your lesson. Right, children? Third one, the concert came to
ದ ಕಾನ್ಸರ್ಟ್ ನೋಡಿ, ಕಾನ್ಸರ್ಟ್ ಇದು ಒಂದು ಇವೆಂಟ್ ಅಲ್ವಾ. ದ ಕಾನ್ಸರ್ಟ್ ಸ್ಪೆಸಿಫಿಕಲಿ ವಿ ಆರ್ ಟಾಕಿಂಗ್ ಅಬೌಟ್ ಸಮ್ ಇವೆಂಟ್ ಹಿಯರ್. ದ ಅಂತ ಯೂಸ್ ಮಾಡಿದೀವಿ. ಓಕೆ, ದ ಕಾನ್ಸರ್ಟ್ ಕೇಮ್ ಟು ಡ್ಯಾಶ್ ಅಂಡ್ ದ ಆಡಿಯನ್ಸ್ ಗೇವ್ ಆರ್ಟಿಸ್ಟ್ ಸ್ಟ್ಯಾಂಡಿಂಗ್ ಓವೇಶನ್. ಓಕೆ, ಹಿಯರ್ ಕೇಮ್ ಟು ಎಂಡ್ ಅಂತ ಇದೆ. ಎಂಡ್ ಅನ್ನೋದು ಇ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇ ಈಸ್ ಅ ವೋವೆಲ್. ಎ ಇ ಐ ಒ ಯು ಆರ್ ದ ವೋವೆಲ್ಸ್, isn't it? So behind it you should write an. Okay, the concert came to an end and the audience gave artist standing ovation. So this sentence is given in your 11th paragraph. Okay, this is how you should use the articles.